ಧರ್ಮಸ್ಥಳ ಪ್ರಕರಣದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು. ನಟಿ ಸಂಜನಾ ಗಲ್ರಾನಿ. ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಏಟು ನೋವು ತಿಂದಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು. ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು. ಇದೊಂದೇ ಪ್ರಕರಣ ಅಲ್ಲ, ಎಲ್ಲ ಪ್ರಕರಣದಲ್ಲೂ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ಎಂದು ನಟಿ ಸಂಜನಾ ಗಲ್ರಾನಿ ಹೇಳಿದರು. ಹುಬ್ಬಳ್ಳಿಯಲ್ಲಿ ಗ್ರೋ ಹೇರ್ ಗ್ಲೋ ಸ್ಕಿನ್ ಹುಬ್ಬಳ್ಳಿಯಲ್ಲಿ ಗ್ರೋ ಹೇರ್ ಗ್ಲೋ ಸ್ಕಿನ್ 103ನೇ ಕ್ಲಿನಿಕ್ ಉದ್ಘಾಟಿಸಿ ಶುಭ ಹಾರೈಸಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಆಶಯವಾಗಿದೆ. ಹಾಗೆ ಧರ್ಮಸ್ಥಳ ಪ್ರಕರಣದಲ್ಲೂ ಯಾರು ತಮ್ಮವರನ್ನ ಕಳೆದುಕೊಂಡಿದ್ದಾರೆ, ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಎಲ್ಲರಿಗೂ ನ್ಯಾಯ ಸಿಗಲೇಬೇಕು. ತಮ್ಮವರನ್ನ ಕಳೆದುಕೊಂಡವರಿಗೆ ಆ ನೋವು ಏನು ಅಂತ ಗೊತ್ತು. ಅಲ್ಲಿ ರಾಜಕಾರಣ ನಡೆಯುತ್ತಿದೆಯೋ ಇಲ್ಲವೋ ಅಷ್ಟೊಂದು ಅದರ ಬಗ್ಗೆ ಜ್ಞಾನ ಇಲ್ಲ. ಸದ್ಯದ ಬೆಳವಣಿಗೆಯಿಂದ ಎಲ್ಲರಿಗೂ ನೋವು ಇದೆ ಎಂದರು. ಇನ್ನು ಇದೇ ವೇಳೆ ಕನ್ನಡ ಹಿಟ್ ಚಿತ್ರಗಳ ಕೊರತೆ ಬಗ್ಗೆ ಪ್ರತಿಕ್ರಿಯಿಸಿ, ಈ ಹಿಂದೆ ಚಿತ್ರ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರಗಳನ್ನ ನೋಡುತ್ತಿದ್ರು. ಆದ್ರೆ ಈಗ ಮೊಬೈಲ್ನಲ್ಲಿಯೇ ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚಾಗಿದೆ. ಕಾಲದ ಜೊತೆಗೆ ನಾವು ಬದಲಾಗಬೇಕಾಗಿದೆ. ಕನ್ನಡದಲ್ಲಿ OTT ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕು. ಬಾಲಿವುಡ್, ತಮಿಳ್, ತೆಲುಗುದಲ್ಲಿ OTT ದೊಡ್ಡ ಮಟ್ಟಿಗೆ ಓಪನ್ ಆಗಿದೆ. ನಮ್ಮಲ್ಲಿಯೂ ಇನ್ನೂ ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕಿದೆ. ನನಗೆ 2 ಮಕ್ಕಳು, 4 ತಿಂಗಳ ಮಗುವಿದೆ. ಮತ್ತೆ ಚಿತ್ರರಂಗಕ್ಕೆ ಮರಳುತ್ತೇನೆ ಎಂದು ತಿಳಿಸಿದ್ರು. ನಮ್ಮ ಕೈಯಲ್ಲಿ ಏನು ಇಲ್ಲ, ಕಾಲದ ಜೊತೆ ಬದಲಾಗದೆ ನಮ್ಮ ಕೈಯಲ್ಲಿದೆ ಅಷ್ಟೇ. ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಂದಿರೋ ಈ ತರ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡೋದು ಹೌದು, ಪ್ರೊಡ್ಯೂಸರ್ಸ್ಗೆ ತುಂಬಾನೇ ಒಂದು ದೊಡ್ಡ ಚಾಲೆಂಜು ಆಗಿದೆ. ಅಂದ್ರೆ ಸಿನಿಮಾ ಮಾಡ್ಬೇಕಂದ್ರೆ 100 ಕೋಟಿ ಇಟ್ಬಿಟ್ಟೆ ಮಾಡಬೇಕು, ಇಲ್ಲಾಂದ್ರೆ ಮಾಡಲೇಬಾರ್ದು. ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಬೇಕಂದ್ರೆ ಅಂಥ ಬಡ್ಜೆಟೇ ಇರಬೇಕು ಅಂತ ಎಲ್ಲ ತುಂಬ ನೋವಾಗಿದೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ. ನಮಗೂ ತುಂಬ ಒಂದು ರೀತಿ ನೋವೇ ಆಗಿದೆ. ಬಟ್ ಕಾಲದ ಜೊತೆ ಕಾಲ ನಾವು ಬದಲಾಗಲೇಬೇಕು. ಇಲ್ಲ, ಇದೆ ಅವಕಾಶಗಳಿದೆ. ಈಗ OTT ಓಪನ್ ಆಗಿದೆ. ಸೊ OTT ಓಪನ್ ಆಗ್ತಾನೆ ಇದೆ. ಕನ್ನಡದಲ್ಲಿ ಇನ್ನೂ ಸ್ವಲ್ಪ ಭರ್ಜರಿಯಾಗಿ ಓಪನ್ ಆಗಬೇಕು OTT. ಹೇಗೆ ಹಿಂದಿನಲ್ಲೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ, ಹಿಂದಿನಲ್ಲಿ, ತೆಲುಗುನಲ್ಲಿ, ತಮಿಳಲ್ಲಿ OTT ತುಂಬ ದೊಡ್ಡ ಮಟ್ಟಕ್ಕೆ ಬಂದಿದೆ. ಆ ಥರ ಕನ್ನಡದಲ್ಲಿ ಸ್ವಲ್ಪ ಮಟ್ಟಕ್ಕೆ OTT ಬಂದಿದೆ. ಸೊ ಕನ್ನಡದಲ್ಲೂ ದೊಡ್ಡ ಮಟ್ಟಕ್ಕೆ OTT ಬಂದರೆ ಎಲ್ಲರೂ ಆ್ಯಕ್ಟಿವ್ ಆಗೇ ಆಗ್ತೀವಿ. ಬಿಕಾಸ್ ನಮಗೆಲ್ಲರಿಗೂ ಒಂದು ಸಿನಿಮಾ ಬಿಟ್ಟು ಬೇರೆ ಕೆಲಸನೇ ಗೊತ್ತಿಲ್ಲ. ಥ್ಯಾಂಕ್ ಯು. Morning everyone. So first of all, thanks to all the press people for coming on Sunday. I know Sundays most of the people spend time with family, but thanks for us, for all you people being here. So my name is Saranvel Jayaraman. I am the brand founder, and this is a franchisee clinic of Advanced Grow Hair and Advanced Glow Skin. And this is my franchisee partner again, Dr. Santosh is a dermat, and there is a Dr. Aarti, so brother and sister here. So we are adding lots of dermats here, lots of trichologists here in the brand. So very happy that our doctors is accepted our way of treatments and way of procedures what we are doing, and they are joining hands today to make a wonderful India. Actually, we want to make a wonderful and very professional way of service here. So we have wonderful machines here in Hubli. Basically, my wife is a Kannadika. She is from Mysore. So always I love Kannada. So that is one of the things which is also there. We regularly come to Hubli again. I never ever thought 10 years back that I'll start business in Hubli. Today I'm very happy that I'm starting a Hubli. More than me, my wife is also very happy because this is a place where she have lots of relationship also here. So that is one thing. And coming to Advanced Grow Hair and Advanced Glow Skin, as I say, 103 branches in 3.5 years. So you know what kind of service, what kind of growth, or what kind of results which our clients would have got, or else we would not be grown so faster. Thanks to all our customers for giving us this trust, and thanks to all our doctors again for giving us and trusting us and making this platform so bigger. And we are also launching our clinics in internationally. So Dubai we launched, and again we are coming up in Singapore, Malaysia, then Turkey. Turkey is one of the place where it is very very big place for the cosmetic in the global, and we are coming up there also. So we wish and we thank all of my team members as well as all my press and as well as all my customers who make us to grow like this. And thanks to the today's chief guest who is very bold, and and wishing her for a next project which she is going to get inside into some big thing. So big thing. So thanks to my franchisee partner again, everyone here, and thanks to my team also.
So I wish all the Hubli people come meet the doctor, take the proper right consultation, not just trust the Google. ಹುಬ್ಳಿ ಬಂದು ತುಂಬ ಸಂತೋಷ ಆಗ್ತದೆ ನನಗೆ. ಯಾವಾಗಲೂ ಕರ್ನಾಟಕ ಇಂಟೀರಿಯರ್ಸ್ಗೆ ಬರೋ ಒಂದು ಅವಕಾಶ ಸಿಕ್ಕಿದ್ರೆ ನಿಜವಾಗ್ಲೂ ನನಗೆ ತುಂಬ ಎಕ್ಸೈಟ್ಮೆಂಟ್. ಬಿಕಾಸ್ ನಿಜವಾದ ಕನ್ನಡ ಸಿನಿಮಾ ಪ್ರೇಮಿಗಳು ನನ್ನ ಪ್ರಕಾರ ರಿಯಲ್ ಲವರ್ಸ್ ಅಲ್ಟಿಮೇಟಾಗಿ ಕರ್ನಾಟಕ ಇಂಟೀರಿಯರ್ಸಲ್ಲೇ ಇದ್ದಾರೆ. ಆ್ಯಂಡ್ ತುಂಬಾ ಒಂದು ಗ್ರೇಟೆಸ್ಟ್ ಮರ್ಯಾದೆ ಕನ್ನಡ ಸಿನಿಮಾಗೆ, ಗ್ರೇಟೆಸ್ಟ್ ಮರ್ಯಾದೆ ಕನ್ನಡ ಭಾಷೆಗೆ ನಮ್ಮವರೆಲ್ಲರೂ ಇಲ್ಲಿ ಹುಬ್ಳಿ ಕಡೆಯಲ್ಲಿ ತುಂಬ ಜನ ಇದ್ದಾರೆ.